ನೂತನವಾಗಿ ಪ್ರಾರಂಭವಾಗಿರುವಂಥ ಸುದ್ದಿ 108 ನಮ್ಮ ಆತ್ಮೀಯ ಮಿತ್ರರಾದ ಹಣಿಗೆಯವರು ಪ್ರಾರಂಭ ಮಾಡಿರುವಂಥ ಈ ಸುದ್ದಿ 108 ಚಾನಲ್ಲು ನಿರ್ಭಯದಿಂದ ನಿರ್ಭೀಡೆಯಿಂದ ಸಮಾಜದಲ್ಲಿ ನಡೀತಾ ಇರತಕ್ಕಂಥ ವಿಚಾರಗಳನ್ನು ಜನತೆಗೆ ತಲುಪಿಸುವಂಥ ಈ ಒಂದು ಕಾರ್ಯದಲ್ಲಿ ಸುದ್ದಿ 108 ಯಶಸ್ವಿಯಾಗಲಿ. ಆಗಲೇ ಅಣಿಗೆಯವರು ಹೇಳಿದ ಹಾಗೆ ಜೀವ ರಕ್ಷಣೆಗಾಗಿ 108 ಇದೆ. ಸುದ್ದಿ ಪ್ರಸಾರಕ್ಕಾಗಿ ಈ 108 ಪ್ರಾರಂಭ ಮಾಡಿದ್ವಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಯಾವ ರೀತಿ ಜನರಿಗೆ ಆರೋಗ್ಯ ರಕ್ಷಣೆ ಮುಖ್ಯನೋ ಅದಕ್ಕೆ 108 ಮುಖ್ಯ. ಸಮಾಜದಲ್ಲಿ ನಡೀತಕ್ಕಂಥ ಘಟನೆಗಳನ್ನು ಜನರ ಮುಂದೆ ಬಿಂಬಿಸ್ತಕ್ಕಂಥದ್ದಕ್ಕೆ ಹಣಿಗೆಯವರ 108 ಕಾರ್ಯ ಯಶಸ್ವಿಯಾಗಲಿ ಅನ್ನೋದು ನಾನು ಈ ಸಂದರ್ಭದಲ್ಲಿ ಶುಭ ಕೋರ್ತೇನೆ. ಧನ್ಯವಾದ. ಸರ್, SIR ಬಗ್ಗೆ ತಮ್ಮ ಅಭಿಪ್ರಾಯ? SIR ಮತದಾರರ ಪಟ್ಟಿಯ ಪರಿಷ್ಕರಣೆ. ಯಾರು ಇಲ್ಲಿವರೆಗೂ ಮತದಾರರ ಪಟ್ಟಿಯಲ್ಲಿ ಎರಡೆರಡಿದ್ದವರು, ಬೇರೆ ಕಡೆಯಿಂದ ಬಂದವರು ಅಥವಾ ಸತ್ತವರು ಆ ಮತದಾರರ ಪಟ್ಟಿಯಿಂದ ತೆಗಿಬೇಕಾಗುತ್ತೆ. ಮತ್ತು ದೇಶದ ಪ್ರಜೆಗಳಿಗೆ ಮಾತ್ರ ಇಲ್ಲಿ ಅವಕಾಶ. ಭಾರತ ದೇಶದಲ್ಲಿ ಹುಟ್ಟಿ ಬೆಳೆದಂಥ ಯಾವುದೇ ಧರ್ಮದ ಪ್ರಜೆಗಳಾಗಲಿ, ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಖ್, ಸಾಯಿ ಅಂಥೇಳಿ ನಾವೇನು ನಮ್ಮ ದೇಶದಲ್ಲಿರ್ತಕ್ಕಂಥ ಧರ್ಮಗಳಿಗೆ ಒಂದು ಮಾನ್ಯತೆಯನ್ನು ಕೊಟ್ಟಿದ್ದೀವಿ. ಈ ದೇಶದಲ್ಲಿ, ಭಾರತ ದೇಶದಲ್ಲಿ ಹುಟ್ಟಿ ಬೆಳೆದಂಥವರಿಗೆ ಈ ಚುನಾವಣೆಯಲ್ಲಿ ಒಂದು ಮತದಾನದ ಹಕ್ಕು ಇರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಮತದಾರರ ಪಟ್ಟಿ ಪರಿಷ್ಕರಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಹೊರ ದೇಶದ, ವಿಶೇಷವಾಗಿ ಬಾಂಗ್ಲಾದೇಶದ ನುಸುಳುಕೋರರನ್ನು ಸೇರಿಸುವಂಥ ಹುನ್ನಾರವನ್ನು ನಡೆಸಿರುವಂಥದ್ದು ಬೆಂಗಳೂರು ಹಾಗೂ ಇತರ ಸ್ಥಳಗಳಲ್ಲಿ ಕಂಡುಬಂದಿರತಕ್ಕಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ. ಆದ್ದರಿಂದ ನಾನು ಕ್ಷೇತ್ರದ ನಮ್ಮ ಮತದಾರ ಬಂಧುಗಳಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಡ್ತೇನೆ. ನೀವೆಲ್ಲರೂ ಕೂಡ ಏನು BLOಗಳು ನಿಮ್ಮ ಮನೆಗೆ ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿದ್ದಾರೆ, ಅವೆಲ್ಲವನ್ನೂ ಸರಿಯಾಗಿ ತುಂಬಿ ವಾಪಸ್ಸು BLOಗಳಿಗೆ ಕೊಟ್ಟು ಒಂದು ರಿಸೀವ್ಡ್ ಕಾಪಿಯನ್ನು ನಿಮ್ಮ ಹತ್ರ ಇಟ್ಕೊಳ್ಬೇಕಂತೇಳಿ ವಿನಂತಿ ಮಾಡಿಕೊಳ್ತೇನೆ. ಮತ್ತು ವಿಶೇಷವಾಗಿ ನಿಮ್ಗೆ ಗೊತ್ತಿರಲಿ, ಯಾರು ಆ ಫಾರ್ಮು ಸರಿಯಾಗಿ ತುಂಬಿ ವಾಪಸ್ ಕೊಡೋದಿಲ್ಲವೋ ಅವರ ಹೆಸರು ಮತದಾರ ಪಟ್ಟಿಯಲ್ಲಿ ಬರುವುದಿಲ್ಲ. ಇದು ಶತಸಿದ್ಧ. ಅದಕ್ಕೋಸ್ಕರ ಯಾರೂ ಕೂಡ ಮತದಾನದ ಹಕ್ಕಿನಿಂದ ವಂಚಿತರಾಗಬಾರ್ದು. ಆ ಕಾರಣದಿಂದ ವಿಶೇಷವಾಗಿ ಹುಣಗೂರು ಮತಕ್ಷೇತ್ರದ ಜನತೆಯಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಇವತ್ತು ಕೇಂದ್ರ ಚುನಾವಣಾ ಆಯೋಗ ಯಾರದೇ ಹೆಸರನ್ನ ಬೇಕು ಅಂತ ಬಿಡಬೇಕು ಅಂಥೇಳಿ ಉದ್ದೇಶದಿಂದ ಮಾಡ್ತಾ ಇಲ್ಲ. ಇದು 20 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಪರಿಷ್ಕರಣೆ. ಆ ಪರಿಷ್ಕರಣೆ ಅಂಗವಾಗಿ ನೀವೆಲ್ಲರೂ ಕೂಡ ಭಾಗವಹಿಸಿ ಫಾರ್ಮ್ ತುಂಬಿ ಕೊಟ್ಟು ನಿಮ್ಮ ಮತದಾನದ ಹಕ್ಕನ್ನು ಪಡೆಯಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತೇನೆ. ಧನ್ಯವಾದ. ಹುಣಗುಂದ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹಾಲಿ ಶಾಸಕರು ಮಾಡ್ತಾ ಇದ್ದಾರೆ ಅನ್ನೋದು ತಮಗೇನು ಕಂಡು ಬರಬೇಕು? ಹುಣಗುಂದ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಯಾರ ಅಭಿವೃದ್ಧಿ ಆಗ್ತಾಯಿದೆ? ಶಾಸಕರ ಅಭಿವೃದ್ಧಿ ಆಗ್ತಾಯಿದೆ. ಶಾಸಕರ ಅಭಿವೃದ್ಧಿ ಆಗ್ತಾಯಿದೆ. ಯಾವ ರೀತಿ ಅಂದ್ರೆ, ತಾಲೂಕಿನ ಎಲ್ಲ ಹಳ್ಳಿಗಳ ಹಳ್ಳದ ಮೂಲಗಳನ್ನು ಹುಡುಕಿ ಮರಳು ದಂಧೆಯಲ್ಲಿ ನಿರತರಾಗಿರ್ತಕ್ಕಂಥವ್ರು, ನದಿ ಮೂಲದಿಂದ ಬರ್ತಕ್ಕಂಥ ಮರಳು ದಂಧೆಯಲ್ಲಿ ನಿರತರಾಗಿರ್ತಕ್ಕಂಥವ್ರು ಎಲ್ಲರೂ ಅವರ ಬಂಧುಗಳೇ. ಯಾರು ಇವತ್ತಿನ ಶಾಸಕರ ಬಂಧುಗಳು, ಅವರು ತಮ್ಮ ಇರ್ಬೋದು ಅಥವಾ ಕಳ್ಳರು ಬರ್ತಾರೆ, ಈ ಕಳ್ಳರು ಕಳವು ಮಾಡ್ತಾರೆ ಅಂತೇನು ಒಂದು ಸುದ್ದಿ ಮಾಧ್ಯಮಕ್ಕೆ ಹಾರಿಕೆ ಉತ್ತರವನ್ನು 3 ನಾಚಿಕೆ ಬಿಟ್ಟು ಅದಕ್ಕೆ ಕೊಟ್ಟಿದ್ದಾರಲ್ಲ, ಆ ಕಳ್ಳರು ಯಾರು? ಪ್ರತಿನಿತ್ಯ ಆ ಕಳ್ಳರು ಇವ್ರ ಪಕ್ಕದಲ್ಲೇ ಇರ್ತಾರೆ. ಆ ಕಳ್ಳರು ಕಳು ಮಾಡಿ ತಂದು ಹಾಕ್ತಾರೆ.
ಇದು ಜಗಜ್ಜಾರಾಗಿರ್ತಕ್ಕಂಥದ್ದು. ಇಲ್ಲಿ ಇಸ್ಪಟ್ ದಂಧೆ, ಮರಳು ದಂಧೆ, ಅಕ್ಕಿ ಕಳುವು ದಂಧೆ ಇವೆಲ್ಲವೂ ನಡೆದವ. ಆದ್ದರಿಂದ ಜಿಲ್ಲಾ ವರಿಷ್ಠಾಧಿಕಾರಿಗಳ ಪೊಲೀಸ್ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಇನ್ನಿತರ ಎಲ್ಲ ಇಲಾಖೆಗಳು, ಆಮೇಲೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಇವೆಲ್ಲ ಮೇಲಾಧಿಕಾರಿಗಳಿಗೆ ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಮ ಸುದ್ದಿ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನೀವು ಏನಾದರೂ ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳದೇ ಇದ್ದರೆ ಮುಂದೊಂದು ದಿವಸ ಅದರ ಪ್ರತಿಫಲವನ್ನು ನೀವೆಲ್ಲರೂ ಉಣಬೇಕಾಗುತ್ತೆ. ಆದ್ದರಿಂದ ನೀವು ಎಚ್ಚೆತ್ತುಕೊಂಡು ಈ ಎಲ್ಲ ಇಸ್ಪಟ್ ದಂಧೆ, ಅಕ್ಕಿ ಕಳುವು ದಂಧೆ, ಮರಳು ಕಳುವು ದಂಧೆ ಏನು ನಡೀತಾ ಇದೆ ಶಾಸಕರ ನೇತೃತ್ವದಲ್ಲಿ, ಅವರೆಲ್ಲರೂ ಅಲ್ಲೇ ಇರ್ತಾರೆ. ಆದ್ದರಿಂದ ನಾನು ಹೇಳ್ತಕ್ಕಂಥದ್ದು ಈ ಮೂಲಕ ಜಿಲ್ಲಾಧಿಕಾರಿಗಳೆಲ್ಲರಿಗೂ ಕೂಡ ನಿಮ್ಗೆ ಮನವಿ ಮಾಡ್ತಕ್ಕಂಥದ್ದು, ನೀವು ಇವತ್ತು ಈ ಕಡೆ ಹುಡುಗನ ಮತಕ್ಷೇತ್ರದ ಕಡೆ ಕಣ್ಣು ಹಾಯಿಸಿ ಇಲ್ಲಿ ನಡೀತಕ್ಕಂಥ ಅಕ್ರಮ ದಂಧೆಗಳನ್ನು ಮಟ್ಟ ಹಾಕಬೇಕು. ಹಾಕದಿದ್ದರೆ ತಾಲೂಕಿನಾದ್ಯಂತ ಹೋರಾಟವನ್ನು ಮಾಡಬೇಕಾಗತ್ತೆ. ಆದ್ದರಿಂದ ನಾನು ವಿನಂತಿ ಮಾಡಿಕೊಳ್ತೇನೆ, 108 ಸುದ್ದಿ ಮಾಧ್ಯಮದ ಮುಖಾಂತರ ಜಿಲ್ಲಾ ಪೊಲೀಸರು ವರಿಷ್ಠಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು, ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಈ ಎಲ್ಲದಕ್ಕೂ ಕೂಡ ಕ್ರಮ ಕೈಗೊಳ್ಳಬೇಕಂತ ವಿನಂತಿ. ಧನ್ಯವಾದ.